ಬೆಂಗಳೂರಿನ ಮೊಬೈಲ್ ಕ್ಲಿನಿಕ್ ಖ್ಯಾತಿಯ ವೈದ್ಯ ಡಾಕ್ಟರ್ ಸುನಿಲ್ ಕುಮಾರ್ ಹೆಬ್ಬಿ ಅವರ ಕೊಲೆಗೆ ಸಂಚು ರೂಪಿಸಿರುವ ಆರೋಪ ಕೇಳಿಬಂದಿದೆ. ಈ ಕುರಿತು ಖುದ್ದು ಡಾಕ್ಟರ್ ಸುನಿಲ್ ಕುಮಾರ್ ಹೆಬ್ಬಿ ಸಂಜಯನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಇಂದು ಬೆಳಗ್ಗೆ 9:28 ನಗರದ ಭದ್ರಪ್ಪ ಲೇಔಟ್ನ ನಾಗಶೆಟ್ಟಿಹಳ್ಳಿಯಲ್ಲಿರುವ ಡಾಕ್ಟರ್ ಹೆಬ್ಬಿ ಕ್ಲಿನಿಕ್ಗೆ ಇಬ್ಬರು ಮಾಸ್ಕ್ಧಾರಿಗಳು ನುಗ್ಗಿರುತ್ತಾರೆ. ನಮ್ಮ ತಾಯಿಗೆ ಹುಷಾರಿಲ್ಲ ಎಂದು ಹೇಳ್ತಾರೆ. ಆಗ ಸುನಿಲ್ ಕುಮಾರ್ ಹೆಬ್ಬಿ ನಿಮ್ಮ ತಾಯಿಯನ್ನ ಕರೆದುಕೊಂಡು ಬನ್ನಿ ಎನ್ನುತ್ತಾರೆ. ಆದರೆ ಯುವಕರು ಅಲ್ಲೇ ನಿಂತುಕೊಳ್ಳುತ್ತಾರೆ. ಇದರಿಂದ ಅನುಮಾನಗೊಂಡ ವೈದ್ಯ ಸುನಿಲ್ ಕುಮಾರ್ ಅವರ ಬಗ್ಗೆ ವಿಚಾರಿಸುತ್ತಿದ್ದಂತೆ ಅಲ್ಲಿಂದ ಆ ಅನಾಮಿಕರು ಓಡಿ ಹೋಗುತ್ತಾರೆ. ಈ ವೇಳೆ ಅವರ ಬಳಿ ತಲವಾರ್ ಇದ್ದುದು ಕಾಣಿಸಿದೆ ಎಂದು ಹೆಬ್ಬಿ ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ. ಇನ್ನು ಸಾಮಾಜಿಕ ಹೋರಾಟಗಾರರು ಆಗಿರುವ ಸುನಿಲ್ ಕುಮಾರ್ ಹೆಬ್ಬಿ ಈಗಾಗಲೇ ಹಲವು ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಲೋಕಾಯುಕ್ತದಲ್ಲಿ ಪ್ರಕರಣಗಳನ್ನು ದಾಖಲಿಸಿದ್ದಾರೆ. ಅಲ್ಲದೆ ಈ ಹಿಂದಿನ ವಿಧಾನಸಭಾ ಚುನಾವಣೆಯಲ್ಲಿಯೂ ಹೆಬ್ಬಿ ಸ್ಪರ್ಧಿಸಿದ್ರು. ಹೀಗಾಗಿ ರಾಜಕೀಯ ಶತ್ರುಗಳು ಅಥವಾ ಭ್ರಷ್ಟರು ಈ ರೀತಿಯ ಕೊಲೆ ಸಂಚನ್ನು ರೂಪಿಸಿದ್ದಾರಾ ಎಂಬ ಅನುಮಾನವು ವೈದ್ಯ ಸುನಿಲ್ ಕುಮಾರ್ ಹೆಬ್ಬಿಗೆ ಕಾಡುತ್ತಿದೆ. ಇನ್ನು ರಾಜ್ಯದಲ್ಲಿನ ಮೆಡಿಕಲ್ ಮಾಫಿಯಾ ವಿರುದ್ಧವೂ ಎದೆಗಾರಿಕೆಯಿಂದ ಧ್ವನಿ ಎತ್ತುತ್ತಿರುವ ಈ ವೈದ್ಯರಿಗೆ ಆ ವಲಯದಿಂದಲೂ ಕಂಟಕ ಶುರುವಾಗಿದೆಯಾ ಎಂಬ ಪ್ರಶ್ನೆಯೂ ಮೂಡ್ತಾ ಇದೆ. ಸದ್ಯ ಸುನಿಲ್ ಕುಮಾರ್ ಹೆಬ್ಬಿ ಸಂಜಯನಗರ ಪೊಲೀಸರಿಗೆ ದೂರು ನೀಡಿದ್ದರು. ತನಿಖೆಯ ಬಳಿಕವೇ ಸದ್ಯ ಸುನಿಲ್ ಕುಮಾರ್ ಹೆಬ್ಬಿ ಸಂಜಯನಗರ ಪೊಲೀಸರಿಗೆ ದೂರು ನೀಡಿದ್ದಾರೆ. ಈ ಕುರಿತು ಪ್ರಕರಣದ ತನಿಖೆಯ ಬಳಿಕವೇ ಹತ್ಯೆಯ ಸಂಚಿನ ಅಸಲಿಯತ್ತು ಬಯಲಾಗಲಿದೆ. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಡಾಕ್ಟರ್ ಸುನಿಲ್ ಕುಮಾರ್ ಹೆಬ್ಬಿ. ಇವತ್ತು ನಾನು ಸಂಜಯನಗರ ಪೊಲೀಸ್ ಸ್ಟೇಷನ್ ಬಂದಿದ್ದೀನಿ. ಇವತ್ತಿನ ಬೆಳಗ್ಗೆ ಬುಧವಾರ 9:00 ನನ್ನ ಕ್ಲಿನಿಕ್ಕಿಗೆ ಬಂದುಬಿಟ್ಟು ನಮ್ಮ ತಾಯಿಗೆ ಹುಷಾರಿಲ್ಲ, ಅವ್ರಿಗೆ ಹಿಮೋಗ್ಲೋಬಿನ್ ಕಡಿಮೆ ಇದೆ, ಅವ್ರಿಗೆ ಅದಕ್ಕಾಗಿ ಟ್ರೀಟ್ಮೆಂಟ್ ಕೊಡಿ ಅಂತ ಕೇಳ್ತಾರೆ. ಆಮೇಲೆ ನಾನು ಆಯಿತು ಕರ್ಕೊಂಬನ್ನಿ, ನಾನು ಟ್ರೀಟ್ಮೆಂಟ್ ಕೊಡ್ತೀನಿ ಅಂತ ಹೇಳ್ತೀನಿ. ಬಟ್ ಏನು ಮಾಡ್ತಾರೋ ಇಬ್ಬರು ಮುಸ್ಕುದಾರಿಗಳು ಇದು ನೋಡಿ, ಇದು ಕಂಪ್ಲೇಂಟ್ ಬರ್ತಿದ್ದೀನಿ. ಕಂಪ್ಲೇಂಟ್ ವಿಚಾರವಾಗಿ ಏನು ಮಾಡ್ತಾರೆ, 9:00 ಬಂದುಬಿಟ್ಟು ಇಬ್ಬರು ಮಾಸ್ಕ್ ಹಾಕಿರ್ತಾರೆ, ಒಬ್ಬನು ಬ್ಯಾಗ್ ಹಾಕಿರ್ತಾನೆ, ಇನ್ನೊಬ್ಬನೇನಂದರೆ ಹಾಗೇ ಇರ್ತಾನೆ. ಆದರೆ ಇನ್ನೊಬ್ಬನ ಏನು ಮಾಡ್ತಾನೆ, ಅವನು ಹಿಂದೆ ಬೆನ್ನಿರುತ್ತೆ, ಬೆನ್ನ ಹಿಂದೆ ಆ ಶರ್ಟಲ್ಲಿ ಒಂದು ತಲ್ವಾರ್ದು ಇದು ಕಾಣಿಸುತ್ತೆ, ತಲ್ವಾರ್ ಇದೆಯಲ್ಲ ಒಂದು ಮಚ್ಚ ತಲ್ವಾರ್ ಥರ ಇರುತ್ತೆ, ಅದು ಹಿಡಿಕೆ ಕಾಣಿಸುತ್ತೆ ನನಗೆ. ಆ ಕಾಣಿಸಿದ ತಕ್ಷಣ ನಾನೇನು ಮಾಡ್ತೀನಿ ಅಂದರೆ ಅದನ್ನು ತಕ್ಷಣ ವಿಡಿಯೋ ಮಾಡ್ತೀನಿ, ಅವರು ಓಡಿ ಹೋಗ್ಬಿಡ್ತಾರೆ. ಈ ವಿಚಾರವಾಗಿ ನಾನು ಸಂಜಯನಗರ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡೋಕೆ ಹೋಗ್ತಾ ಇದ್ದೀನಿ. ನಾನು ನಿಮಗೆ ಮುಂದೆ ಏನಾಗುತ್ತೆ ಅಂತ ಹೇಳ್ತೀನಿ, ಬನ್ನಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.